ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ರೊಟೀನ್ ಆಗಿ ಒಂದು SIR ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇರ್ತೀವಿ ಫ್ರೀಕ್ವೆಂಟ್ ಆಗಿ. ಅದರದ್ದು ಇದು 3ನೇ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ನಾನು. ದಿನ ಸಾಯಂಕಾಲ ನಾವು ಮಾಹಿತಿನ ತಮಗೂ ಕೊಡ್ತಾ ಇದ್ದೀವಿ ನಮ್ಮ ಇದು ಜಿಲ್ಲಾ ಚುನಾವಣಾ ಶಾಖೆಯಿಂದ, ಮತ್ತು ಪೊಲಿಟಿಕಲ್ ಪಾರ್ಟೀಸ್ಗೂ ಸಹ ನಾವು ಮೇಲ್ ಮಾಡ್ತಾ ಇದ್ದೀವಿ. ಆಫಿಷಿಯಲಿ ಇಟ್ ಈಸ್ ಬೀಯಿಂಗ್ ಮೇಲ್ಡ್ ಫ್ರಮ್ ಅವರ್ ಆಫೀಸ್. ಸೊ ಈ ದಿನ ಪ್ರೆಸ್ ಮೀಟಲ್ಲಿ ತಮ್ಮ ಗಮನಕ್ಕೆ ತರೋದೇನು ಅಂತಂದರೆ, ನಮ್ಮಲ್ಲಿ ಒಟ್ಟು ಎಲೆಕ್ಟರ್ಸ್ ಇರೋದು 9,11,278 ಇದ್ದಾರೆ. ಅದರಲ್ಲಿ ನಾವು 5,75,185 ಜನನ ಈಗಾಗಲೇ ಡಿಜಿಟೈಸ್ ಮಾಡಿದ್ದೀವಿ. ಅಂದರೆ ಅಷ್ಟು ಜನ ವೋಟರ್ಸ್ದು ಎನ್ಯುಮರೇಷನ್ ಫಾರ್ಮು ನಾವು ಅಪ್ಲೋಡ್ ಮಾಡಿದ್ದೀವಿ ವೆಬ್ಸೈಟ್ಗೆ. ಸೊ ಅದು ನಮ್ಮ ಪರ್ಸೆಂಟೇಜ್ ವೈಸ್ ಬಂದಾಗ 63% ಆಗಿದೆ. ಇದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವೈಸ್ ಬಂದಾಗ ಹೊಸಕೋಟೆ 66% ಮಾಡಿದ್ದೀವಿ, ದೇವನಹಳ್ಳಿ ಸಹ 66% ಆಗಿದೆ, ದೊಡ್ಡಬಳ್ಳಾಪುರ 58%, ನೆಲಮಂಗಲ 60% ಆಗಿದೆ. ಸೊ ಇದಿಷ್ಟು ನಮ್ಮದು ಟೋಟಲ್ 63% ಆಗಿದೆ. ಇಷ್ಟು ಈ 63%ಅಲ್ಲಿ ನಮ್ಮ BLOಗಳು ಮನೆಗೆ ಹೋದಾಗ ಆಬ್ಸೆಂಟಿ, ಶಿಫ್ಟು, ಡೆತ್ತು ಮತ್ತು ಪರ್ಮನೆಂಟ್ಲಿ ಶಿಫ್ಟೆಡು, ಅದರ್ಸು, ಆಲ್ರೆಡಿ ಎನ್ರೋಲ್ಡ್, ಇಷ್ಟು ಈ 5 ಕ್ಯಾಟಗರಿನ ಮಾಡ್ಕೊಂಡಿದ್ದಾರೆ. ಈ 5 ಕ್ಯಾಟಗರಿದು ಅವರು ಮಾಹಿತಿ ಮಾತ್ರ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಇನ್ನು ಇದ್ರ ಬಗ್ಗೆ ನಿರ್ಧಾರಗಳನ್ನ ನಾವು 100% ಡಿಜಿಟೈಸ್ ಆದಮೇಲೆ ನಾವು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ನಮ್ಮ AROಗಳು. ಅದರಲ್ಲಿ ಈಗ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ 4,896 ಡೆತ್ ವೋಟರ್ಸ್ ಇದ್ದಾರೆ, 4,896. ಆಬ್ಸೆಂಟ್ ಅಂದರೆ ಅವ್ರದ್ದು ವೋಟರ್ ರೋಲಲ್ಲಿ, ಎಲೆಕ್ಟ್ರಲ್ ರೋಲಲ್ಲಿ ಹೆಸರಿದೆ, ಬಟ್ ಅವರಲ್ಲಿ ಅವೈಲಬಲ್ ಇಲ್ಲ, ಅವರು 262 ಮೆಂಬರ್ಸ್ ಇದ್ದಾರೆ. ಪರ್ಮನೆಂಟ್ಲಿ ಶಿಫ್ಟೆಡ್ ಅವರು 2,364 ಇದ್ದಾರೆ. ಹೈಯೆಸ್ಟು ದೇವನಹಳ್ಳಿ ಇದ್ದಾರೆ, ಅವರು 1,017 ಇದ್ದಾರೆ. ಆಲ್ಮೋಸ್ಟ್ ನಿಯರ್ಲಿ 50% ದೇವನಹಳ್ಳಿ ಕ್ಷೇತ್ರದಲ್ಲೇ ಇದ್ದಾರೆ. ಅದರ್ಸ್ ಬೇರೆ ಬೇರೆ ಕಾರಣಗಳಿಂದ ನಾವು ಅವರನ್ನು ರೀಚ್ ಆಗೋಕ್ಕಾಗ್ತಾ ಇಲ್ಲ ಅನ್ನೋರು 76 ಜನ ಇದ್ದಾರೆ. ಅದು ಭಾಳ ಕಡಿಮೆ ಇದೆ ನಮ್ಮ ಜಿಲ್ಲೆಯಲ್ಲಿ ಕಂಪೇರ್ ಮಾಡಿಕೊಂಡ್ರೆ. ಆಮೇಲೆ ಆಲ್ರೆಡಿ ಎನ್ರೋಲ್ಡ್, ಬೇರೆ ಕಡೆ ಅವರು ಎನ್ರೋಲ್ ಆಗಿರೋದು, ಬೇರೆ ಕಡೆ ಇದು ಡಿಜಿಟೈಸ್ ಆಗಿರೋದು 1,355 ಜನ ಇದೆ. ಇದ್ರದ್ದು ನಿಮಗೆ ಕಾನ್ಸ್ಟಿಟ್ಯೂನ್ಸಿ ವೈಸ್ ಕೊಟ್ಟಿದ್ದೀನಿ, ಇದು ಲಿಸ್ಟ್, ASD ವೋಟರ್ಸ್ದು ಕಾನ್ಸ್ಟಿಟ್ಯೂನ್ಸಿ ವೈಸ್ ಲಿಸ್ಟ್ ಇದೆ. ಸೊ ದಿಸ್ ಈಸ್ ಅವರ್ ASD ಲಿಸ್ಟ್. ಸೊ ಇನ್ನು ಮಿಕ್ಕಿದ್ದು ಈಗ ಒಂದು ಡಿಜಿಟೈಸೇಷನ್ ಮಾಹಿತಿ ಕೊಟ್ಟಿದ್ದೀನಿ, ಮತ್ತು ASD ವೋಟರ್ಸ್ದು ತಮಗೆ ಮಾಹಿತಿ ಕೊಟ್ಟಿದ್ದೀನಿ. ಅದು ಬಿಟ್ಟರೆ ಬೇರೆ ನಮ್ಮದು SIRಲ್ಲಿ ಯಾವುದೇ ರೀತಿಯಾದಂತಹ ಕಂಪ್ಲೇಂಟ್ಸು ಇಲ್ಲ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಯಿಂದ ನಮಗೆ ದೂರುಗಳು ನಮಗೆ ಮೇಲ್ ಮೂಲಕ ಬರ್ತಾ ಇದೆ, ಅಲ್ಲಿಗೆ ಹೋಗಿರೋವಂಥದ್ದು. ಅದನ್ನು ನಾವು ಪ್ರಯಾರಿಟಿ ಮೇಲೆ ಅಟೆಂಡ್ ಮಾಡ್ತಾ ಇದ್ದೀವಿ. ನಮ್ಮ EROಗಳು ಅಲ್ಲಿ ಹೋಗಿ ಖುದ್ದು ಪರಿಶೀಲನೆ ಮಾಡಿಬಿಟ್ಟು ಅದನ್ನು ಕಂಪ್ಲೇಂಟ್ಸ್ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಇನ್ನು ಕೆಲವು ಯೂಟ್ಯೂಬಲ್ಲಿ ಅಥವಾ ರೀಲ್ಸಲ್ಲಿ ಕೆಲವು ಪ್ರಕರಣಗಳು ಕಂಡು ಬಂದಿದೆ ನಮಗೆ. ಆ ಥರದಕ್ಕೆ ನಮ್ಮ ತಹಸೀಲ್ದಾರು ಮತ್ತು EROಗಳು ಖುದ್ದು ಹೋಗಿಬಿಟ್ಟು 2 ಪ್ರಕರಣ ಬಂದಿತ್ತು. ಅದಕ್ಕೆ ನಾವು ಏನು ಕಂಪ್ಲೇಂಟ್ಸ್ ಕೊಡಬೇಕು ಅದು ವರದಿನ ನಾವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಕೊಟ್ಟಿದ್ದೀವಿ. ರೈಟಿಂಗಲ್ಲಿ ಬಂದಿರೋದು ನಮಗೆ ಇದುವರೆಗೂ ಕೇವಲ ಬೆರಳೆಣಿಕೆಯಷ್ಟು ದೂರುಗಳು ಬಂದಿದೆ ಅಷ್ಟೇ. ಅದು ECIಯಿಂದ ಟ್ರಾನ್ಸ್ಫರ್ ಆಗಿರೋವಂಥದ್ದು. ಅದಕ್ಕೆ ನಾವು ಆಲ್ರೆಡಿ ಕಂಪ್ಲೇಂಟ್ಸ್ನ ಕೊಟ್ಟಿದ್ದೀವಿ. ಇದಿಷ್ಟು ನಮ್ಮದು SIRದು ಆ್ಯಕ್ಟಿವಿಟಿ. ಇದು ಈಗ ಕ್ವಾಲಿಫೈಯಿಂಗ್ ಡೇಟ್ ಆಫ್ SIR 110 ಅದು ಮುಂಚೆಯಿಂದನೂ ಇದೆ, ಪ್ರಿಪ್ರೇಷನ್ ಇದೆ. ಹೌಸ್ ಟು ಹೌಸ್ ವಿಸಿಟು 36ಇಂದ ಈಗ 88 ಆಗಿದೆ. ಸೊ ಅದಾದಮೇಲೆ ರ್ಯಾಷನಲೈಸೇಷನ್ನು ಆಯ್ತದು, ಮತ್ತು ಪಬ್ಲಿಕೇಶನ್ ಆಫ್ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ 17/8 ಅದು. ಪೀರಿಯಡ್ ಫಾರ್ ಫಿಲ್ಲಿಂಗ್ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ನು ಅದು ಫರ್ದರ್ ಮುಂದೆ ಹೋಗಿದೆ, 17/8/26ಇಂದ 16/9 ಆಗಿದೆ ಅದು. ನೋಟಿಸ್ ಫೇಸು ಡಿಸ್ಪೋಸಲ್, ಅಂದರೆ ಅವ್ರು ಏನು ಅಬ್ಜೆಕ್ಷನ್ ಕೊಡ್ತಾರೆ ಅದನ್ನು ನಾವು ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ನ ನಮ್ಮ ERO ಅವರು ಅದನ್ನು ನೋಟಿಸ್ ಕೊಟ್ಟು ಎನ್ಕ್ವೈರಿ ಮಾಡಿ ಡಿಸ್ಪೋಸ್ ಮಾಡೋದಕ್ಕೆ 1 ತಿಂಗಳು ಟೈಮ್ ಇದೆ. ಆಲ್ಮೋಸ್ಟ್ 2 ಮಂತ್ಸ್ ಇದೆ. ಅದು 17/8ಇಂದ 15/10 ಇದೆ. ಫೈನಲ್ ಎಲೆಕ್ಟ್ರಲ್ ರೋಲು 19/10ಗೆ ನಾವು ಪಬ್ಲಿಷ್ ಮಾಡ್ತೀವಿ. ಇದ್ರದ್ದು ತಮಗೆ ಕಾಪಿ ಬಂದಿದೆ.